ಹಲೋ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಅಂಚೆ ಇಲಾಖೆಯಲ್ಲಿ ಸ್ಟಾಫ್ ಕಾರ್ ಡ್ರೈವರ್ ಪೋಸ್ಟ್ಗೆ ಹೈಯರ್ನ ಮಾಡಿದ್ದಾರೆ. ಟೋಟಲ್ 27 ಪೋಸ್ಟ್ನ ಈ ಒಂದು ಹುದ್ದೆಗೆ ಹೈಯರ್ ಮಾಡಿದ್ದಾರೆ. ಬನ್ನಿ ಈ ಒಂದು ಹುದ್ದೆಗೆ ಅರ್ಜಿನ ಸಲ್ಲಿಸುವುದು ಹೇಗೆ ಹಾಗೂ ಯಾವ ಯಾವ ರೀಸನ್ ಅಲ್ಲಿ ಎಷ್ಟೆಷ್ಟು ಪೋಸ್ಟ್ಗಳಿವೆ ಅಂತ ಈ ಒಂದು ವಿಡಿಯೋದಲ್ಲಿ ಡಿಸ್ಕಷನ್ ಮಾಡೋಣ. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡ್ತಾ ಇದ್ರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ವಿಡಿಯೋಗೊಂದು ಲೈಕ್ ಮಾಡಿ. ಮತ್ತು ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಏನಾದರೂ ಇನ್ನೂ ಜಾಯ್ನ್ ಆಗಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ. ಆ ಒಂದು ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಟೆಲಿಗ್ರಾಮ್ ಚಾನಲ್ಗೆ ನೀವು ಜಾಯ್ನ್ ಆಗಬೇಕಾಗುತ್ತೆ. ಏನೋ ಒಂದು ಅಪ್ಡೇಟ್ಸ್ ಇರಲಿ, ನಾನು ಫಸ್ಟ್ ಟೆಲಿಗ್ರಾಮಲ್ಲೇ ಪೋಸ್ಟ್ ಮಾಡೋದು, ಅದಕ್ಕೋಸ್ಕರ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಶುರು ಮಾಡೋಣ. ಫ್ರೆಂಡ್ಸ್, ನೀವೇ ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು 27 ಪೋಸ್ಟ್ಗಳನ್ನು ಸ್ಟಾಫ್ ಕಾರ್ ಡ್ರೈವರ್ಗೆ ಹೈಯರ್ ಮಾಡಿದ್ದಾರೆ. ಅಂಡ್ ಮೊದಲನೇದಾಗಿ ಈ ಒಂದು ಹುದ್ದೆಗೆ ವೇತನ ಶ್ರೇಣಿ ಬಂದು 19,000ದಿಂದ 63,000ದವರೆಗೂ ನಿಮಗೆ ವೇತನ ಶ್ರೇಣಿ ಇರುತ್ತದೆ. ಹಾಗೂ ಕೆಳಗಡೆ ಯಾವ ಒಂದು ಜಿಲ್ಲೆಗಳಲ್ಲಿ ಎಷ್ಟೆಷ್ಟು ವೇಕೆನ್ಸಿನ ಕರೆದಿದ್ದಾರೆ ಅಂತ ಮೆನ್ಷನ್ ಮಾಡಿದ್ದಾರೆ. ಅಂಡ್ ನೀಟಾಗಿ ನೋಡ್ತಾ ಹೋಗೋಣ ಯಾವ ಒಂದು ಜಿಲ್ಲೆಗಳಿಗೆ ಎಷ್ಟೆಷ್ಟು ಪೋಸ್ಟ್ಗಳನ್ನು ಹೈಯರ್ ಮಾಡಿದ್ದಾರೆ ಅಂತ. ಅಂಡ್ ನೀವೀಗ ಸ್ಕ್ರೀನ್ ಮೇಲೆ ನೋಡ್ತಾ ಇರಬಹುದು ನೇಮ್ ಆಫ್ ದ ರೀಸನ್ ಅಂತ ಇದೆಯಲ್ಲ, ನಾರ್ತ್ ಕರ್ನಾಟಕ ರೀಸನ್ ಅಲ್ಲಿ ನಿಮಗೆ ಚಿಕ್ಕೋಡಿ, ಕಲಬುರ್ಗಿ, ಹಾವೇರಿ, ಕಾರವಾರ ಈ ಒಂದು ರೀಸನ್ ಅಲ್ಲಿ ನಿಮಗೆ ಚಿಕ್ಕೋಡಿಗೆ 1 ಪೋಸ್ಟ್ನ ಹೈಯರ್ ಮಾಡಿದ್ದಾರೆ, ಕಲಬುರ್ಗಿಗೆ 1 ಪೋಸ್ಟ್ನ ಹೈಯರ್ ಮಾಡಿದ್ದಾರೆ, ಹಾವೇರಿಗೆ 1 ಪೋಸ್ಟ್ನ ಹೈಯರ್ ಮಾಡಿದ್ದಾರೆ, ಕಾರವಾರಕ್ಕೂ ಕೂಡ 1 ಪೋಸ್ಟ್ನ ಹೈಯರ್ ಮಾಡಿದ್ದಾರೆ. ಹಾಗೂ ಕೆಳಗಡೆ BH ಬ್ಯಾಂಗ್ಳೂರ್ HQ ರೀಸನ್ಗೆ MMS ಬ್ಯಾಂಗ್ಳೂರ್ಗೆ 15 ವೇಕೆನ್ಸಿಗಳನ್ನ ರಿಲೀಸ್ ಮಾಡಿದ್ದಾರೆ. ಹಾಗೂ ಸೌತ್ ಕರ್ನಾಟಕ ರೀಸನ್ಗೆ ಮಂಡ್ಯ, ಮೈಸೂರು, ಪುತ್ತೂರು, ಶಿವಮೊಗ್ಗ, ಉಡುಪಿ, ಕೋಲಾರ ಈ ಒಂದು ಜಿಲ್ಲೆಗಳಿಗೆ ಮಂಡ್ಯಗೆ 1 ಪೋಸ್ಟ್ನ ಹೈಯರ್ ಮಾಡಿದ್ದಾರೆ, ಮೈಸೂರಿಗೆ 3 ಪೋಸ್ಟ್ನ ಹೈಯರ್ ಮಾಡಿದ್ದಾರೆ, ಪುತ್ತೂರಿಗೆ 1 ಪೋಸ್ಟ್ನ ಹೈಯರ್ ಮಾಡಿದ್ದಾರೆ, ಶಿವಮೊಗ್ಗಗೆ 1 ಪೋಸ್ಟ್ ಹೈಯರ್ ಮಾಡಿದ್ದಾರೆ, ಹಾಗೂ ಉಡುಪಿಗೆ 1 ಪೋಸ್ಟ್ನ ಹೈಯರ್ ಮಾಡಿದ್ದಾರೆ. ಲಾಸ್ಟ್ ನಿಮಗೆ ಕೋಲಾರಕ್ಕೂ ಕೂಡ 1 ಪೋಸ್ಟ್ನ ಹೈಯರ್ ಮಾಡಿದ್ದಾರೆ. ಟೋಟಲ್ 27 ಪೋಸ್ಟ್ನ ಹೈಯರ್ ಮಾಡಿದ್ದಾರೆ. ಓಕೆ, ಅದಾದ್ಮೇಲೆ ಎಲಿಜಿಬಿಲಿಟಿ ಕ್ರೈಟೀರಿಯಾನ ನೋಡೋಣ. ಈ ಒಂದು ಹುದ್ದೆಗೆ ಅರ್ಜಿನ ಸಲ್ಲಿಸುವುದಕ್ಕೆ ವಿದ್ಯಾರ್ಥಿಗಳ ಎಲಿಜಿಬಿಲಿಟಿನ ನೋಡೋಣ. ಈ ಒಂದು ಹುದ್ದೆಗೆ ಅರ್ಜಿನ ಸಲ್ಲಿಸುವುದಕ್ಕೆ ನಿಮಗೆ ಏಜ್ ಲಿಮಿಟ್ ಬಂದು 18 ವರ್ಷ ಕಂಪ್ಲೀಟ್ ಆಗಿರಬೇಕು. ಹಾಗೂ ಅಂಡ್ ಮ್ಯಾಕ್ಸಿಮಮ್ ಅಂದರೆ 27 ಇಯರ್ಸ್ ಒಳಗಡೆ ನೀವು ಇರಬೇಕಾಗುತ್ತೆ. ಅಂಡ್ ಏಜ್ ರಿಲ್ಯಾಕ್ಸೇಷನ್ ನೋಡೋದಾದ್ರೆ ಅಪ್ ಟು 5 ಇಯರ್ಸ್ ವರೆಗೂ SC and ST ಕ್ಯಾಟಗರಿ ವಿದ್ಯಾರ್ಥಿಗಳಿಗೆ ಅಪ್ ಟು 5 ಇಯರ್ಸ್ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ. ಹಾಗೂ 3 ಇಯರ್ಸ್ ಏಜ್ ರಿಲ್ಯಾಕ್ಸೇಷನ್ ಬಂದು OBC ಕ್ಯಾಟಗರಿಗೆ ಸೇರಿದಂಥ ವಿದ್ಯಾರ್ಥಿಗಳಿಗೆ 3 ಇಯರ್ಸ್ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ. ಹಾಗೂ ಗೌರ್ಮೆಂಟ್ ಸರ್ವೆಂಟ್ಸ್ಗೆ ಅಪ್ ಟು 40 ಇಯರ್ಸ್ ವರೆಗೂ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ. ಮತ್ತು ಎಕ್ಸ್ ಸರ್ವಿಸ್ ಮ್ಯಾನ್ಗೆ ಅಪ್ ಟು 3 ಇಯರ್ಸ್ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ. ಮತ್ತು ಎಕ್ಸ್ ಸರ್ವಿಸ್ ಮ್ಯಾನ್ ಬಿಲಾಂಗ್ಸ್ ಟು SC and ST ಕ್ಯಾಟಗರಿಗೆ ಸೇರಿದಂಥ ವಿದ್ಯಾರ್ಥಿ ಏನಾದರೂ ಇದ್ದರೆ, ಅದು ಎಕ್ಸ್ ಸರ್ವಿಸ್ ಮ್ಯಾನ್ ಏನಾದರೂ ಆಗಿದ್ದರೆ ನಿಮಗೆ 8 ಹಾಗೂ 3+5 ಇಯರ್ಸ್ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ. ಈ ಒಂದು ಹುದ್ದೆಗೆ ಎಲಿಜಿಬಿಲಿಟಿ ಕ್ರೈಟೀರಿಯಾ ಬಂದು ಇದಾಗಿರುತ್ತೆ. ನೀವು ನೀಟಾಗಿ ಈ ಒಂದು PDF ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಆ ಒಂದು PDF ನೀವು ಡೌನ್ಲೋಡ್ ಮಾಡಿಕೊಂಡು ನೀಟಾಗಿ ಈ ಒಂದು ನೋಟಿಫಿಕೇಶನ್ ನೀವು ಸ್ಟಡಿ ಮಾಡಬೇಕಾಗುತ್ತೆ. ಓಕೆ, ಅದಾದ್ಮೇಲೆ ಎಜುಕೇಶನ್ ಕ್ವಾಲಿಫಿಕೇಶನ್ ನೋಡೋದಾದ್ರೆ ಅಂಡ್ ಇಲ್ಲಿ ಮೆನ್ಷನ್ ಮಾಡಿರುವ ಹಾಗೆ ನಿಮಗೆ ವಿದ್ಯಾರ್ಥಿಗಳಿಗೆ ಈ ಒಂದು ಜಾಬ್ಗೆ ಅಪ್ಲೈ ಮಾಡ್ತಿರುವಂಥ ಕ್ಯಾಂಡಿಡೇಟ್ಸ್ಗಳಿಗೆ ಕಂಪಲ್ಸರಿ ವ್ಯಾಲಿಡ್ ಡ್ರೈವಿಂಗ್ ಲೈಸೆನ್ಸ್ ಬೇಕಾಗುತ್ತೆ. ಹೆವಿ ಆ್ಯಂಡ್ ಲೈಟ್ ಡ್ರೈವಿಂಗ್ ಲೈಸೆನ್ಸ್ ಕಂಪಲ್ಸರಿ ಬೇಕಾಗುತ್ತೆ. ಎರಡನೇ ಕ್ವಾಲಿಫಿಕೇಶನ್ ಬಂದು ನಾಲೆಡ್ಜ್ ಆಫ್ ಮೋಟರ್ ಮೆಷಿನ್ಸ್. ಕ್ಯಾಂಡಿಡೇಟ್ಸ್ ಶುಡ್ ಬಿ ಏಬಲ್ ಟು ರಿಮೂವ್ ಮೈನರ್ ಡಿಫೆಕ್ಟ್ಸ್ ಇನ್ ವೆಹಿಕಲ್ಸ್ ಅಂತ ಇದೆ. ನಿಮಗೆ ಕಂಪಲ್ಸರಿ ಒಂದು ವೆಹಿಕಲ್ನ ಬೇಸಿಕ್ ನಾಲೆಜ್ ಇರಲೇಬೇಕಾಗುತ್ತೆ. ಈ ಒಂದು ಹುದ್ದೆಗೆ ಅರ್ಜಿನ ಸಲ್ಲಿಸುವುದಕ್ಕೆ ನಿಮಗೆ ಬೇಸಿಕ್ ನಾಲೆಜ್, ನೀವು ವೆಹಿಕಲ್ನ ಬೇಸಿಕ್ ನಾಲೆಜ್ನ ನೀವು ತಿಳ್ಕೊಬೇಕಾಗತ್ತೆ. ಅದಾದ್ಮೇಲೆ ಎಕ್ಸ್ಪೀರಿಯನ್ಸ್ ಆಫ್ ಡ್ರೈವಿಂಗ್ ಲೈಟ್ ಆ್ಯಂಡ್ ಹೆವಿ ಮೋಟಾರ್ ವೆಹಿಕಲ್ ಅಟ್ ಲೀಸ್ಟ್ 3 ಇಯರ್ಸ್ ಅಂತ ಮೆನ್ಷನ್ ಆಗಿದೆ. ಅಟ್ ಲೀಸ್ಟ್ ನಿಮಗೆ 3 ವರ್ಷ ಡ್ರೈವಿಂಗ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಇರಬೇಕಾಗುತ್ತೆ. ಅದು ಹೆವಿ 4 ವೀಲರ್ ವೆಹಿಕಲ್ ಅಲ್ಲಿ ನಿಮಗೆ 3 ವರ್ಷ ಎಕ್ಸ್ಪೀರಿಯನ್ಸ್ ನ ಇರಬೇಕಾಗುತ್ತೆ. ಅದಾದ್ಮೇಲೆ ಲಾಸ್ಟ್ ಕ್ವಾಲಿಫಿಕೇಶನ್ ಬಂದು 10th ಸ್ಟ್ಯಾಂಡರ್ಡ್ ನ ನೀವು ಕಂಪ್ಲೀಟ್ ಮಾಡಿರ್ಬೇಕಾಗುತ್ತೆ. ಅದು ರೆಕಗ್ನೈಸ್ಡ್ ಬೋರ್ಡ್ ಆರ್ ಇನ್ಸ್ಟಿಟ್ಯೂಟ್ ಅಂತ ಇದೆ. ಗುರುತು ಹಿಡಿಯುವಂತ ಇನ್ಸ್ಟಿಟ್ಯೂಟ್ ಅಲ್ಲಿ ನೀವು 10th ಸ್ಟ್ಯಾಂಡರ್ಡ್ ನ ನೀವು ಕಂಪ್ಲೀಟ್ ಮಾಡಿರ್ಬೇಕಾಗುತ್ತೆ. ಅಂಡ್ ಎಲ್ಲ ವಿದ್ಯಾರ್ಥಿಗಳು ಸ್ಟೇಟ್ ಬೋರ್ಡ್ ಅಲ್ಲಿ ಸ್ಟಡಿ ಮಾಡಿರೋದ್ರಿಂದ ಅದೊಂದು ರೆಕಗ್ನೈಸ್ಡ್ ಬೋರ್ಡ್ ಆಗಿರೋದ್ರಿಂದ ನಿಮಗೆ ಯಾವುದೇ ಪ್ರಾಬ್ಲಮ್ ಆಗುವುದಿಲ್ಲ. ಓಕೆ, ಅದರ ಕೆಳಗಡೆ ಡಿಸ್ಕ್ರೈಬಲ್ ಕ್ವಾಲಿಫಿಕೇಶನ್ ಇದೆ. 3 ಇಯರ್ಸ್ ಸರ್ವಿಸ್ ಆಸ್ ಹೋಮ್ ಗಾರ್ಡ್ ಆರ್ ಸಿವಿಲ್ ವಾಲಂಟರೀಸ್. ಈ ಒಂದು ಹುದ್ದೆಗೆ ಅರ್ಜಿನ ಸಲ್ಲಿಸುವುದಕ್ಕೆ ಹಿಂದೆ ಏನಾದರೂ ನೀವು ಹೋಮ್ ಗಾರ್ಡ್ ಅಥವಾ ಸಿವಿಲ್ ವಾಲಂಟರೀಸ್ ಆಗಿದ್ದರೆ ಈ ಒಂದು ಹುದ್ದೆಗೆ ನೀವು ಕೂಡ ಅರ್ಜಿನ ಸಲ್ಲಿಸಬಹುದು. ಹಾಗೂ ಮೆಥಡ್ ಆಫ್ ಸೆಲೆಕ್ಷನ್ ನೋಡೋದಾದ್ರೆ ನಿಮಗೆ ಡೈರೆಕ್ಟ್ ಸೆಲೆಕ್ಷನ್ ಇರುತ್ತೆ. ಯಾವುದೇ ಒಂದು ಈ ಒಂದು ಪೋಸ್ಟ್ ಅಲ್ಲಿ ಯಾವುದೇ ಒಂದು ಎಕ್ಸಾಮ್ ಇರುವುದಿಲ್ಲ, ನಿಮಗೆ ನೇರ ನೇಮಕಾತಿ ಇರುತ್ತದೆ. ಓಕೆ, ಅದಾದ್ಮೇಲೆ ಸೆಲೆಕ್ಷನ್ ಯಾವ ರೀತಿ ಮಾಡ್ತಾರೆ ಅಂತ ಸ್ವಲ್ಪ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ನೀವು ಇದನ್ನ ಡೀಟೇಲ್ ಆಗಿ ಸ್ಟಡಿ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ನೋಡೋದಾದ್ರೆ
ಫೋಟೋ ಕಾಪೀಸ್ ಆಫ್ ದ ಫಾಲೋಯಿಂಗ್ ಸರ್ಟಿಫಿಕೇಟ್ಸ್ ಡೆಲ್ಲಿ ಅಟೆಸ್ಟೆಡ್ ಬೈ ಗೆಜೆಟೆಡ್ ಆಫೀಸರ್ ಸೆಲ್ಫ್ ಅಟೆಸ್ಟೆಡ್ ಅಂತ ಇದೆ. ಇಲ್ಲಿ ಕೂಡ ಈ ಒಂದು ಹುದ್ದೆಗೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ಫೋಟೋ ಕಾಪೀಸ್ ನ ನೀವು ಜೆರಾಕ್ಸ್ ಮಾಡ್ಕೊಂಡು ನೀವು ಅಟ್ಯಾಚ್ ಮಾಡಬೇಕಾಗುತ್ತೆ. ಇಲ್ಲಿ ಮೆನ್ಷನ್ ಮಾಡಿರ್ತಾರೆ, ನೀವು ನೀಟಾಗಿ ಇದನ್ನ ಕೂಡ ನೀವು ಚೆಕ್ ಮಾಡ್ಕೊಳ್ಳಿ. ಅರ್ಜಿನ ಸಲ್ಲಿಸುವ ಮುಂಚೆ ನೀವು ಇದನ್ನ ನೀಟಾಗಿ ಸ್ಟಡಿ ಮಾಡಿಬಿಟ್ಟು ನೀವು ಯಾವ ಒಂದು ಡಾಕ್ಯುಮೆಂಟ್ಸ್ ಎಲ್ಲ ಕೇಳಿದರೆ ಆ ಒಂದು ಡಾಕ್ಯುಮೆಂಟ್ಸ್ ನ ನೀವು ಅಟ್ಯಾಚ್ ಮಾಡಬೇಕಾಗುತ್ತೆ. ಲಾಸ್ಟ್ ಅಲ್ಲಿ ನೋಡೋದಾದ್ರೆ ನಿಮಗೆ ಸ್ಪೆಷಲ್ ಇನ್ಸ್ಟ್ರಕ್ಷನ್ಸ್ ಟು ದ ಕ್ಯಾಂಡಿಡೇಟ್ಸ್ ಅಂತ ಇದೆ. The candidates should fill up all fields of the application forms as enclosed application format. Only the form should be downloaded from India Post website of Karnataka Post website ಅಂತ ಇದೆ. ನೀವು ಕಂಪಲ್ಸರಿ ಈ ಒಂದು ಫಾರ್ಮ್ ಅಲ್ಲಿ ಎಲ್ಲಾ ಡೀಟೇಲ್ಸ್ ನ ನೀವು ಎಂಟರ್ ಮಾಡಲೇಬೇಕಾಗುತ್ತೆ. ಹಾಗೂ ಈ ಒಂದು ಫಾರ್ಮ್ ನ ನೀವು ಇಂಡಿಯಾ ಪೋಸ್ಟ್ ವೆಬ್ಸೈಟ್ ಮುಖಾಂತರನೇ ನೀವು ಡೌನ್ಲೋಡ್ ಮಾಡಿರಬೇಕಾಗುತ್ತೆ. ಯಾವುದೇ ಒಂದು ಫೇಕ್ ವೆಬ್ಸೈಟ್ ಇಂದ ನೀವು ಡೌನ್ಲೋಡ್ ಮಾಡಿಕೊಂಡು ಫಾರ್ಮ್ ನ ಫಿಲ್ ಅಪ್ ಮಾಡಿಬಿಟ್ಟು ನೀವು ಪೋಸ್ಟ್ ಮಾಡಿದ್ರೆ ಅವರು ವ್ಯಾಲಿಡ್ ನ ಮಾಡುವುದಿಲ್ಲ. ಅದಕ್ಕೋಸ್ಕರ ಈ ಒಂದು ವೆಬ್ಸೈಟ್ ಮುಖಾಂತರ ನೀವು ಡೌನ್ಲೋಡ್ ಮಾಡಿಕೊಂಡು ನೀವು ಫಾರ್ಮ್ ನ ಫಿಲ್ ಅಪ್ ಮಾಡಬೇಕಾಗುತ್ತೆ. ಹಾಗೂ ಇನ್ನಿತರ ಇನ್ಸ್ಟ್ರಕ್ಷನ್ಸ್ ಕೂಡ ಇದೆ, ನೀವು ನೀಟಾಗಿ ಓದ್ಕೊಳ್ಳಿ ಅಂತ ಹೇಳ್ತಾ ಓಕೆ. ವಿದ್ಯಾರ್ಥಿಗಳಿಗೆ ಇನ್ನೊಂದು ನೋಟಿಸ್ ಮಾಡೋದನ್ನ ಮರ್ತಿದ್ದೀನಿ. ಏನಪ್ಪಾ ಅಂದ್ರೆ ಈ ಒಂದು ಹುದ್ದೆಗೆ ಅರ್ಜಿನ ಸಲ್ಲಿಸುವುದಕ್ಕೆ ಯಾವುದೇ ಆನ್ಲೈನ್ ಅಲ್ಲಿ ನೀವು ಅಪ್ಲಿಕೇಶನ್ ಹಾಕುವುದಕ್ಕೆ ಆಗುವುದಿಲ್ಲ. ಅಂಡ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಒಂದು ಖುದ್ದಾಗಿ ಒಂದು ಫಾರ್ಮ್ ನ ಬಿಟ್ಟಿದ್ದಾರೆ. ಆ ಒಂದು ಫಾರ್ಮ್ ನ ನೀವು ಫಿಲ್ ಮಾಡಿಬಿಟ್ಟು ನೀವು ಅವರ ಒಂದು ಅಡ್ರೆಸ್ಗೆ ನೀವು ಪೋಸ್ಟ್ ನ ಮಾಡಬೇಕಾಗುತ್ತೆ. ಹಾಗೂ ಅವರ ಒಂದು ಫಾರ್ಮ್ ನ ನೀವು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಆ ಒಂದು ಫಾರ್ಮ್ ಕೂಡ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಆ ಒಂದು ಫಾರ್ಮ್ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಹಾಗೂ ಫಿಲ್ ಮಾಡುವುದು ಹೇಗೆ ಅಂತ ನಾನು ಡೀಟೇಲ್ ಆಗಿ ಹೇಳ್ತೀನಿ. ಇದೇ ರೀತಿ ನೀವು ಫಿಲ್ ಮಾಡಿಬಿಟ್ಟು ನೀವು ಪೋಸ್ಟ್ ನ ಮಾಡಬೇಕಾಗುತ್ತೆ. ಇವಾಗ ನಾವು ಫಾರ್ಮ್ ಫಿಲ್ ಅಪ್ ನ ಮಾಡುವುದು ಹೇಗೆ ಅಂತ ಡೀಟೇಲ್ ಆಗಿ ನೋಡೋಣ. ಅಂಡ್ ಒಂದೊಂದು ಸ್ಟೆಪ್ ನ ಕೂಡ ನಾನು ಡೀಟೇಲ್ ಆಗಿ ಹೇಳ್ತೀನಿ. ಇದೇ ರೀತಿ ನೀವು ಫಿಲ್ ಮಾಡಿಬಿಟ್ಟು ನೀವು ಪೋಸ್ಟ್ ನ ಮಾಡಬೇಕಾಗುತ್ತೆ. ಓಕೆ, ನಿಮಗೆ ಫಾರ್ಮ್ ನ ಫಾರ್ಮ್ಯಾಟ್ ಬಂದು ಈ ರೀತಿ ಇರುತ್ತೆ. ನಿಮಗೆ ಎಲ್ಲ ಒಂದು ಡೀಟೇಲ್ಸ್ ನೀವು ಕಂಪಲ್ಸರಿ ನೀವು ಫಿಲ್ ಮಾಡಲೇಬೇಕಾಗುತ್ತೆ. ಓಕೆ, ಫಸ್ಟ್ ಸ್ಟೆಪ್ ಅಲ್ಲ ನಿಮಗೆ ನಿಮ್ಮ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋನ ನೀವು ಇಲ್ಲಿ ಅಟ್ಯಾಚ್ ಮಾಡಬೇಕಾಗುತ್ತೆ. ಫಾರ್ಮ್ ಅಲ್ಲಿ ರೀಸೆಂಟ್ ಆಗಿ ತಗೊಂಡಿರುವಂತಹ ಪಾಸ್ಪೋರ್ಟ್ ಸೈಜ್ ಫೋಟೋನ ನೀವು ಇಲ್ಲಿ ಅಟ್ಯಾಚ್ ಮಾಡಬೇಕಾಗುತ್ತೆ. ಅದಾದ್ಮೇಲೆ ನಿಮ್ಮ ಡೀಟೇಲ್ಸ್ ನಲ್ಲಿ ಒಂದೊಂದಾಗಿ ಫಿಲ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಮೊದಲನೇದು ಬಂದು ಫುಲ್ ನೇಮ್ ನ ನೀವು ನಿಮ್ಮ ಆಧಾರ್ ಕಾರ್ಡ್ ಅಲ್ಲಿ ಇರುವ ಹಾಗೆ ಹಾಗೂ ನಿಮ್ಮ SSLC ಮಾರ್ಕ್ಸ್ ಕಾರ್ಡ್ ಅಲ್ಲಿ ಇರುವ ಹಾಗೆ ನಿಮ್ಮ ನೇಮ್ ನ ನೀವು ಕ್ಯಾಪಿಟಲ್ ಲೆಟರ್ಸ್ ಅಲ್ಲಿ ನೀವು ಎಂಟರ್ ಮಾಡಬೇಕಾಗುತ್ತೆ. ಹಾಗೂ ಎರಡನೇ ಆಪ್ಷನ್ ಬಂದು ಫಾದರ್ಸ್ ಫುಲ್ ನೇಮ್ ಅಂತ ಇದೆ. ಸೇಮ್ ನಿಮ್ಮ ಮಾರ್ಕ್ಸ್ ಕಾರ್ಡ್ ಅಲ್ಲಿ ಇರುವಾಗ ನೀವು ನೇಮ್ ನ ನೀವು ನಿಮ್ಮ ಫಾದರ್ ನೇಮ್ ನ ನೀವು ಎಂಟರ್ ಮಾಡ್ಕೊಳ್ಳಿ. ಹಾಗೂ ಪರ್ಮನೆಂಟ್ ಅಡ್ರೆಸ್ ವಿತ್ ಪಿನ್ ಕೋಡ್ ಅಂತ ಇದೆ. ಪರ್ಮನೆಂಟ್ ಅಡ್ರೆಸ್ ಬಂದು ನಿಮ್ಮ ಆಧಾರ್ ಕಾರ್ಡ್ ಅಲ್ಲಿ ಹೇಗಿರುತ್ತೆ ಅದೇ ರೀತಿ ನೀವು ಪರ್ಮನೆಂಟ್ ಅಡ್ರೆಸ್ ನ ನೀವು ಇಲ್ಲಿ ಫಿಲ್ ಮಾಡಬೇಕಾಗುತ್ತೆ. ನಿಮ್ಮ ಪರ್ಮನೆಂಟ್ ಅಡ್ರೆಸ್ ನ ನೀವು ಫಿಲ್ ಮಾಡಿಬಿಟ್ಟು ಹಾಗೂ ನಿಮ್ಮ ಪಿನ್ ಕೋಡ್ ನ ನೀವು ಇಲ್ಲಿ ಫಿಲ್ ಮಾಡಬೇಕಾಗುತ್ತೆ. ಹಾಗೂ ನಾಲ್ಕನೇ ಆಪ್ಷನ್ ಬಂದು ಅಡ್ರೆಸ್ ಫಾರ್ ಕರೆಸ್ಪಾಂಡೆನ್ಸ್ ವಿತ್ ಪಿನ್ ಕೋಡ್ ಅಂತ ಇದೆ. ನೀವೇನಾದ್ರೂ ಪರ್ಮನೆಂಟ್ ಅಡ್ರೆಸ್ ನ ಬಿಟ್ಟು ಬೇರೆ ಒಂದು ಅಡ್ರೆಸ್ ಅಲ್ಲಿ ಏನಾದ್ರು ನೀವು ಸ್ಟೇ ಮಾಡ್ತಾ ಇದ್ರೆ ನೀವು ಕರೆಸ್ಪಾಂಡೆನ್ಸ್ ಅಡ್ರೆಸ್ ನ ನೀವು ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ಅಥವಾ ನೀವು ಪರ್ಮನೆಂಟ್ ಅಡ್ರೆಸ್ ಅಲ್ಲಿ ಪ್ರೆಸೆಂಟ್ ಅಲ್ಲಿ ಸ್ಟೇ ಮಾಡ್ತಾ ಇದ್ರೆ ಅಂದ್ರೆ ನೀವು ಪರ್ಮನೆಂಟ್ ಅಡ್ರೆಸ್ ನ ಕೂಡ ನೀವು ಇಲ್ಲಿ ಕರೆಸ್ಪಾಂಡೆನ್ಸ್ ಅಡ್ರೆಸ್ ಆಗಿ ನೀವು ಫಿಲ್ ಮಾಡಬಹುದು. ಓಕೆ, ಅದಾದ್ಮೇಲೆ ಇಮೇಲ್ ಐಡಿ ಅಂತ ಇದೆ. ನಿಮ್ಮ ಪ್ರೆಸೆಂಟ್ ಆಕ್ಟಿವ್ ಇರುವ ಇಮೇಲ್ ಐಡಿನ ನೀವು ಇಲ್ಲಿ ಫಿಲ್ ಮಾಡಿ. ಇಮೇಲ್ ಐಡಿನ ನೀವು ಫಿಲ್ ಮಾಡಿಬಿಟ್ಟು ಸಿಕ್ಸ್ತ್ ಆಪ್ಷನ್ ಬಂದು ನಿಮಗೆ ಸಿಟಿಜನ್ಶಿಪ್ ನ್ಯಾಷನಾಲಿಟಿ ಅಂತ ಇದೆ. ನೀವಿಲ್ಲಿ ನಿಮ್ಮ ಕಂಟ್ರಿ ನೇಮ್ ನ ನೀವು ಇಲ್ಲಿ ಫಿಲ್ ಮಾಡಬೇಕಾಗುತ್ತೆ. ನಿಮ್ಮ ಕಂಟ್ರಿ ನೇಮ್ ನ ನೀವು ಇಲ್ಲಿ ಫಿಲ್ ಮಾಡಬೇಕಾಗುತ್ತೆ. ನಿಮ್ಮ ನ್ಯಾಷನಾಲಿಟಿನ ನೀವು ಇಲ್ಲಿ ಫಿಲ್ ಮಾಡಬೇಕಾಗುತ್ತೆ. ಸೆವೆಂತ್ ಆಪ್ಷನ್ ಬಂದು ನಿಮಗೆ ಡೇಟ್ ಆಫ್ ಬರ್ತ್ ಅಂತ ಇದೆ. ಹಾಗೂ ಬ್ರಾಕೆಟ್ ಅಲ್ಲಿ ಇನ್ ಫಿಗರ್ಸ್ ಅಂಡ್ ವರ್ಡ್ಸ್ ಪ್ರೂಫ್ ಟು ಬಿ ಎನ್ಕ್ಲೋಸ್ಡ್ ಅಂತ ಇದೆ. ಫಸ್ಟ್ ನೀವು ಡೇಟ್ ಆಫ್ ಬರ್ತ್ ನ ನೀವು ನಂಬರ್ಸ್ ಅಲ್ಲಿ ನೀವು ಇಲ್ಲಿ ಫಿಲ್ ಮಾಡಬೇಕಾಗುತ್ತೆ. ಅದಾದ್ಮೇಲೆ ಇನ್ ವರ್ಡ್ಸ್ ಅಂತ ಇದೆ, ನಿಮ್ಮ ಡೇಟ್ ಆಫ್ ಬರ್ತ್ ನ ನೀವು ವರ್ಡ್ಸ್ ಅಲ್ಲಿ ನೀವು ಫಿಲ್ ಮಾಡಬೇಕಾಗುತ್ತೆ. ಅಂಡ್ ಏಟ್ತ್ ಆಪ್ಷನ್ ಬಂದು ಏಜ್ ಆಸ್ ಆನ್ ಕ್ಲೋಸಿಂಗ್ ಡೇಟ್ ಆಫ್ ರಿಸಿಪ್ಟ್ ಅಪ್ಲಿಕೇಶನ್ ಅಂತ ಇದೆ. ಅಂಡ್ ಡೇಟ್ ಬಂದು 14/5/2024 ಅಂತ ಇದೆ. ಈ ಒಂದು ಡೇಟ್ ನ ವರೆಗೂ ನಿಮ್ಮ ಏಜ್ ಬಂದು ಟಿಲ್ ಡೇಟ್ ವರೆಗೂ ನಿಮ್ಮ ಏಜ್ ಎಷ್ಟಾಗಿರುತ್ತೆ ಆ ಒಂದು ಏಜ್ ನ ನೀವು ಇಲ್ಲಿ ಫಿಲ್ ಮಾಡಬೇಕಾಗುತ್ತೆ. ಹಾಗೂ ನೈನ್ತ್ ಆಪ್ಷನ್ ಬಂದು ನಿಮ್ಮ ಕ್ಯಾಟಗರಿನ ನೀವು ಇಲ್ಲಿ ಟಿಕ್ ಮಾಡ್ಕೊಳ್ಳಿ. ಇಲ್ಲಿ ಮೆನ್ಷನ್ ಮಾಡಿರುವಂತ ನಿಮ್ಮ ಕ್ಯಾಟಗರಿನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ನೀವು ಟಿಕ್ ಮಾಡಬೇಕಾಗುತ್ತೆ. ಓಕೆ, ಅದಾದ್ಮೇಲೆ 10th ಆಪ್ಷನ್ ಬಂದು ನಿಮಗೆ ನೀವೇನಾದ್ರೂ ಎಕ್ಸ್ ಸರ್ವಿಸ್ ಮ್ಯಾನ್ ಏನಾದ್ರು ಆಗಿದ್ರೆ ನೀವು ಇಲ್ಲಿ ಈ ಒಂದು ಫೀಲ್ಡ್ ಅಲ್ಲಿ ನೀವು ಫಿಲ್ ಮಾಡಬೇಕಾಗುತ್ತೆ. ಅಥವಾ ನೀವೇನಾದ್ರೂ ಹಿಂದೆ ಯಾವುದೇ ಒಂದು ಸರ್ವಿಸ್ ನ ನೀವು ಕಂಪ್ಲೀಟ್ ಮಾಡಿಲ್ಲ ಅಂದ್ರೆ ನೀವು ಇದನ್ನ ನೀವು ಹೇಗಿದೆ ಇದೇ ತರ ನೀವು ಗ್ಯಾಪ್ ನ ಬಿಡಬೇಕಾಗುತ್ತೆ. ಅದಾದ್ಮೇಲೆ 11th ಆಪ್ಷನ್ ನಿಮಗೆ ಡೀಟೇಲ್ಸ್ ಆಫ್ ಎಜುಕೇಶನಲ್ ಕ್ವಾಲಿಫಿಕೇಶನ್ ಅಂತ ಇದೆ. ಎಜುಕೇಶನ್ ಡೀಟೇಲ್ಸ್ ಬಂದು ನಿಮ್ಮ 10th ಡೀಟೇಲ್ಸ್ ಅಷ್ಟೇ ನೀವು ಇಲ್ಲಿ ಫಿಲ್ ಮಾಡಬೇಕಾಗುತ್ತೆ. ಅಂಡ್ ನೇಮ್ ಆಫ್ ಸ್ಕೂಲ್ ಅಂತದೆ, ನಿಮ್ಮ ಸ್ಕೂಲ್ ನೇಮ್ ನ ನೀವು ಇಲ್ಲಿ ಫಿಲ್ ಮಾಡ್ಕೊಳ್ಳಿ. ಇಯರ್ ಆಫ್ ಪಾಸಿಂಗ್ ಅಂತದೆ, ನಿಮ್ಮ 10th ಪಾಸ್ ಆದಂತ ಇಯರ್ ನ ನೀವು ಇಲ್ಲಿ ಫಿಲ್ ಮಾಡ್ಕೊಳ್ಳಿ. ನೇಮ್ ಆಫ್ ಯೂನಿವರ್ಸಿಟಿ ಅಂತದೆ, ನಿಮ್ಮ ಯೂನಿವರ್ಸಿಟಿನ ಕೂಡ ನೀವು ಫಿಲ್ ಮಾಡ್ಕೊಳ್ಳಿ. 12th ಆಪ್ಷನ್ ಬಂದು ನಿಮಗೆ ಇಶ್ಯೂ ಆಫ್ ಡ್ರೈವಿಂಗ್ ಲೈಸೆನ್ಸ್ ಡೀಟೇಲ್ಸ್ ಅಂತ ಇದೆ. ನಿಮ್ಮ ಡ್ರೈವಿಂಗ್ ಲೈಸೆನ್ಸ್ ಡೀಟೇಲ್ಸ್ ನ ನೀವು ಇಲ್ಲಿ ಫಿಲ್ ಮಾಡಬೇಕಾಗುತ್ತೆ. ಮೇಲ್ಗಡೆ HMV ಅಂತ ಇದೆಲ್ಲ ನಿಮ್ಮ ಹೆವಿ ಡ್ರೈವಿಂಗ್ ಲೈಸೆನ್ಸ್ ನ ನೀವು ಇಲ್ಲಿ ಇಶ್ಯೂಡ್ ಡೇಟ್ ಅಲ್ಲಿ ನೀವು ನಿಮ್ಮ ಡ್ರೈವಿಂಗ್ ಲೈಸೆನ್ಸ್ ಇಶ್ಯೂಡ್ ಡೇಟ್ ನ ನೀವು ಇಲ್ಲಿ ಫಿಲ್ ಮಾಡಬೇಕಾಗುತ್ತೆ. ಹಾಗೂ ನಿಮ್ಮ ಡ್ರೈವಿಂಗ್ ಲೈಸೆನ್ಸ್ ವ್ಯಾಲಿಡ್ ಇರುವಂತ ಡೇಟ್ ನ ನೀವು ಇಲ್ಲಿ ಸೈಡ್ ಅಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಹಾಗೂ ಕೆಳಗಡೆ LMV ಅಂತ ಇದೆ, ನಿಮ್ಮ ಲೈಟ್ ಡ್ರೈವಿಂಗ್ ಲೈಸೆನ್ಸ್ ಡೀಟೇಲ್ಸ್ ನ ನೀವು ಇಲ್ಲಿ ಫಿಲ್ ಅಪ್ ಮಾಡಿ.
ಹಾಗೂ 13th ಆಪ್ಷನ್ ಬಂದು ನಿಮಗೆ ಆಗ್ಲೇ ಹೇಳಿರುವಾಗೆ ಡ್ರೈವಿಂಗ್ ಎಕ್ಸ್ಪೀರಿಯನ್ಸ್ ಇರಬೇಕಾಗುತ್ತೆ. ಅಪ್ ಟು 3 years ನಿಮಗೆ ಡ್ರೈವಿಂಗ್ ಎಕ್ಸ್ಪೀರಿಯನ್ಸ್ ಇರಬೇಕಾಗುತ್ತೆ. HMV ಅಂಡ್ LMV ಅಂತ ಇದೆ. ನೀವು ಹೆವಿ ಡ್ರೈವಿಂಗ್ ಲೈಸೆನ್ಸ್ ಹಾಗೂ ಲೈಟ್ ಡ್ರೈವಿಂಗ್ ಲೈಸೆನ್ಸ್ ನ ನೀವು ಈ ಒಂದು ಫ್ರಮ್ ಟು ಅಂತ ಇದೆ ಅಲ್ಲ, ಈ ಒಂದು ಫೀಲ್ಡ್ ಅಲ್ಲಿ ನೀವು ನಿಮ್ಮ ಎಕ್ಸ್ಪೀರಿಯನ್ಸ್ ಇಯರ್ಸ್ ನ ನೀವು ಫಿಲ್ ಮಾಡಬೇಕಾಗುತ್ತೆ. ಅಂಡ್ 14th ಆಪ್ಷನ್ ಬಂದು ನಿಮಗೆ ಹೋಮ್ ಗಾರ್ಡ್ ಸರ್ವಿಸ್ ಇಫ್ ಎನಿ ಅಂತ ಇದೆ. ನೀವೇನಾದ್ರೂ ಹಿಂದೆ ಏನಾದ್ರು ಹೋಮ್ ಗಾರ್ಡ್ ಸರ್ವಿಸ್ ಏನಾದ್ರು ನೀವು ಕಂಪ್ಲೀಟ್ ಮಾಡಿದ್ರೆ ನೀವು ಇಲ್ಲಿ ಫ್ರಮ್ ಡೇಟ್ ಹಾಗೂ ಟು ಡೇಟ್ ನ ನೀವು ಇಲ್ಲಿ ಫಿಲ್ ಮಾಡಬೇಕಾಗುತ್ತೆ. ಅಂಡ್ ಲಾಸ್ಟ್ ಬಟ್ ನಾಟ್ ಲಿಸ್ಟ್ 15th ಆಪ್ಷನ್ ಬಂದು ನಿಮಗೆ ಮೇಲ್ಗಡೆ ಮೆನ್ಷನ್ ಮಾಡಿರುವಂತ ಡಿವಿಷನ್ ನ ನೀವು ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಮೇಲ್ಗಡೆ ಯಾವ ಒಂದು ಪೋಸ್ಟ್ ಗೆ ನೀವು ಅಪ್ಲೈ ಮಾಡ್ತಿದ್ದೀರಾ ಅಂತ ಹೇಳ್ಬಿಟ್ಟು, ಐ ಮೀನ್ ಯಾವ ಒಂದು ಡಿಸ್ಟ್ರಿಕ್ಟ್ ಗೆ ನೀವು ಅಪ್ಲೈ ಮಾಡ್ತಿದ್ದೀರಾ ಅಂತ ನೀವು ಇಲ್ಲಿ ಫಿಲ್ ಮಾಡಬೇಕಾಗುತ್ತೆ. ಫಿಲ್ ಮಾಡ್ಕೊಂಡು ಕೆಳಗಡೆ ಡೇಟ್ ಅಂಡ್ ಪ್ಲೇಸ್ ಅಂತಿದೆ. ಈ ಒಂದು ಫಾರ್ಮ್ಯಾಟ್ ನ ನೀವು ಪೋಸ್ಟ್ ಮಾಡುವಾಗ ನಿಮ್ಮ ಡೇಟ್ ನ ನೀವು ಇಲ್ಲಿ ಎಂಟರ್ ಮಾಡ್ಕೊಳ್ಳಿ. ಎಂಟರ್ ಮಾಡ್ಕೊಂಡು ನಿಮ್ಮ ಪ್ಲೇಸ್ ನ ನೀವು ಎಂಟರ್ ಮಾಡ್ಕೊಳ್ಳಿ. ಪ್ಲೇಸ್ ನ ಎಂಟರ್ ಮಾಡ್ಕೊಂಡ್ಬಿಟ್ಟು ಡಿಕ್ಲರೇಷನ್ಗೋಸ್ಕರ ನಿಮ್ಮ ಸಿಗ್ನೇಚರ್ ನ ನೀವು ಇಲ್ಲಿ ಮಾಡಬೇಕಾಗುತ್ತೆ. ನಿಮ್ಮ ಸಿಗ್ನೇಚರ್ ನ ನೀವು ಇಲ್ಲಿ ಸಿಗ್ನೇಚರ್ ಆಫ್ ಅಪ್ಲಿಕೆಂಟ್ ಅಂತ ಇದೆ, ನಿಮ್ಮ ಸಿಗ್ನೇಚರ್ ನ ನೀವು ಇಲ್ಲಿ ಮಾಡಬೇಕಾಗುತ್ತೆ. ಓಕೆ, ಅದಾದ್ಮೇಲೆ ಲಿಸ್ಟ್ ಆಫ್ ಡಾಕ್ಯುಮೆಂಟ್ಸ್ ಅಟ್ಯಾಚ್ಡ್ ವಿತ್ ಡೆಲ್ಲಿ ಸೆಲ್ಫ್ ಅಟೆಸ್ಟೆಡ್ ಬೈ ಗೆಜೆಟೆಡ್ ಆಫೀಸರ್ ಅಂತಿದೆ. ಗೆಜೆಟೆಡ್ ಆಫೀಸರ್ ಹತ್ರ ನೀವು ಇಲ್ಲಿ ಮೆನ್ಷನ್ ಮಾಡಿರುವಂತ ಏಜ್ ಪ್ರೂಫ್, ಎಜುಕೇಶನಲ್ ಕ್ವಾಲಿಫಿಕೇಶನ್ ಹಾಗೂ ಎಕ್ಸೆಟ್ರಾ ಇಲ್ಲಿ ಮೆನ್ಷನ್ ಮಾಡಿರುವಂತ ಡಾಕ್ಯುಮೆಂಟ್ಸ್ ನ ನೀವು ಡಾಕ್ಯುಮೆಂಟ್ಸ್ ಕಾಪಿನ ತಗೊಂಡು ನೀವು ಗೆಜೆಟೆಡ್ ಆಫೀಸರ್ ಹತ್ರ ನೀವು ಸಿಗ್ನೇಚರ್ ನ ಮಾಡಿಸಿ ನೀವು ಈ ಒಂದು ಫಾರ್ಮ್ ನ ಕೆಳಗಡೆ ಅಟ್ಯಾಚ್ ಮಾಡಿಬಿಟ್ಟು ನೀವು ಕೆಳಗಡೆ ಕೊಟ್ಟಿರುವಂತ ಅಡ್ರೆಸ್ಗೆ ನೀವು ಪೋಸ್ಟ್ ನ ಮಾಡಬೇಕಾಗುತ್ತೆ. ಪೋಸ್ಟ್ ಆಪ್ಷನ್ ಬಂದು ನಿಮಗೆ ಸ್ಪೀಡ್ ಪೋಸ್ಟ್ ಹಾಗೂ ರಿಜಿಸ್ಟರ್ಡ್ ಪೋಸ್ಟ್ ಅಂತ ಇದೆ. ನೀವು ಸ್ಪೀಡ್ ಪೋಸ್ಟ್ ಕೂಡ ಮಾಡಬಹುದು ಹಾಗೂ ರಿಜಿಸ್ಟರ್ಡ್ ಪೋಸ್ಟ್ ಕೂಡ ಮಾಡಬಹುದು. ಕೆಳಗಡೆ ಫ್ರಮ್ ಅಡ್ರೆಸ್ ನ ನೀವು ನಿಮ್ಮ ಒಂದು ಅಡ್ರೆಸ್ ನ ನೀವು ಇಲ್ಲಿ ಎಂಟರ್ ಮಾಡ್ಬಿಟ್ಟು ನೀವು ಪೋಸ್ಟ್ ನ ಮಾಡಬೇಕಾಗುತ್ತೆ. ಅಂಡ್ ಯಾವೊಂದು ಅಡ್ರೆಸ್ಗೆ ಪೋಸ್ಟ್ ನ ಮಾಡಬೇಕೆಂದು ಈ ಒಂದು PDF ಅಲ್ಲಿ ಮೆನ್ಷನ್ ಆಗಿರುತ್ತೆ. ನೀವು ಕರೆಕ್ಟ್ ಆಗಿ ನೋಡಿಕೊಂಡು ಪೋಸ್ಟ್ ನ ಮಾಡಬೇಕಾಗುತ್ತೆ. ಓಕೆ ಫ್ರೆಂಡ್ಸ್, ಈ ಒಂದು ಅಂಚೆ ಇಲಾಖೆ ಹುದ್ದೆಯ ಇನ್ಫಾರ್ಮೇಶನ್ ನನಗೆ ಗೊತ್ತಿರೋಷ್ಟು ಈ ಒಂದು ವಿಡಿಯೋದಲ್ಲಿ ಇನ್ಫಾರ್ಮೇಶನ್ ನ ಕೊಟ್ಟಿದ್ದೀನಿ. ಏನಾದರೂ ಡೌಟ್ಸ್ ಹಾಗೂ ಏನಾದರೂ ಮಿಸ್ಟೇಕ್ಸ್ ಇದ್ರೆ ಕೆಳಗಡೆ ಕಮೆಂಟ್ ಹಾಕಿ ಅಂತ ಹೇಳ್ತಾ, ವಿಡಿಯೋ ಏನಾದರೂ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋ ಅಲ್ಲಿ. ಅಲ್ಲಿವರೆಗೂ ಗುಡ್ ಬೈ, ಟೇಕ್ ಕೇರ್.